ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನಿವತ್ತು ನಿಮಗೆ ಆರೋಗ್ಯಕರವಾದ ಹಲಸಿನ ಬೀಜದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಹಲಸಿನ ಬೀಜ, ಅರ್ಧ ಕಪ್ ಬೆಲ್ಲ, ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹಲಸಿನ ಬೀಜನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಕೆಲವೊಬ್ರು ಹಲಸಿನ ಬೀಜನ ವೇಸ್ಟ್ ಅಂತ, ಮತ್ತೆ ಅದನ್ನ ಹಲಸಿನ ಹಣ್ಣನ್ನ ತಿಂದ್ಬಿಟ್ಟು ಸಾಂಬಾರ್ಗೆ ಹಾಕ್ತಾರೆ. ಮತ್ತೆ ಪ್ರತಿಯೊಂದು ಯಾವುದಾದ್ರೂ ಕಡುಬು ಆಗಲಿ, ಮತ್ತೆ ಪ್ರತಿಯೊಂದು ಹೊಸ ಥರ ಟ್ರೈ ಮಾಡ್ತಿರ್ತಾರೆ. ನಾನು ನಿಮಗೆ ಇವತ್ತೊಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಲಸಿನ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ನಮಗೆ ಅಷ್ಟು ಹಸಿ ಹಸಿ ಅನಿಸೋದಿಲ್ಲ, ತುಂಬ ಸ್ವೀಟಾಗಿ ಇದಾಗಿ ಸಿಗುತ್ತೆ. ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ನೀಟಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಸಿಪ್ಪೆ ಆದರೆ ತರಿ ತರಿಯಾಗಿ ಈ ಥರ ಸಿಪ್ಪೆನ ತಕ್ಕೋಬೇಕು. ಸಿಪ್ಪೆನ ತೆಗೆದ್ಮೇಲೆ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದರಿಂದ ಹುರ್ಕೊಂಡಿರ್ತೀವಲ್ವ, ಅದರಿಂದ ನಮಗೆ ನೀಟಾಗಿ ಗ್ರೈಂಡ್ ಆಗುತ್ತೆ. ಇದರಿಂದ ನಮಗೆ ತುಂಬ ರೀತಿಯ ಬೆನಿಫಿಟ್ಸ್ ಸಿಗುತ್ತೆ. ನಂತರ ಇದನ್ನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಆ ತುಪ್ಪನ ಹಾಕ್ಕೊಂಡ್ಮೇಲೆ ಅರ್ಧ ಕಪ್ ಬೆಲ್ಲನ ಹಾಕ್ಕೊಳ್ಳಿ. ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡ ನಂತರ ಅದಕ್ಕೆ ಅರ್ಧ ರೀತಿಯ ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೆಲ್ಲ ಎಲ್ಲ ಕರಗಿ ನೀಟಾಗಿ ಇದಾಗಬೇಕು. ಇದನ್ನು ಡಯಟ್ ಇರೋರು ಕೂಡ ತಿನ್ನಬೇಕು. ಯಾಕಂದರೆ ಇದಕ್ಕೆ ಬೆಲ್ಲ ಮತ್ತು ಹಲಸಿನ ಬೀಜ ಮತ್ತು ತುಪ್ಪ ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸು, ಕಾಯಿ ತುರಿ, ಮತ್ತು ಇನ್ನಿತರ ನಿಮಗೆ ಯಾವುದಾದ್ರೂ ಬೇಕು ಅಂದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಈ ರೀತಿಯಾಗಿ ನೀವು ಹಾಕ್ಕೋಬೋದು. ನಂತರ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಹಲಸಿನ ಬೀಜನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡಿಕೊಂಡು, ಇದರಿಂದ ನಮಗೆ ವಿಟಮಿನ್ ಮತ್ತು ಫೈಬರ್ ಮುಂತಾದ ರೀತಿಯ ನಮಗೆ ಬೆನಿಫಿಟ್ಸ್ ಸಿಗುತ್ತೆ. ಇದರಿಂದ ಡಯಟ್ ಇರೋರು ಕೂಡ ಇದನ್ನು ತಿನ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ಅಥವಾ ಕ್ಯಾಲರೀಸ್ ಆಗಲಿ ಆ್ಯಡ್ ಆಗೋದಿಲ್ಲ. ಮತ್ತು ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗೋದಕ್ಕೆ ಬಿಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಈ ರೀತಿ ಉಂಡೆ ಕಟ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಕೊಂಡು ಇದಕ್ಕೆ ನೀವು ಬೇಕಂದರೆ ಕಾಯಿ ತುರಿನ ಉದುರಿಸ್ಕೊಳ್ಳಿ ಅಥವಾ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಉಂಡೆ ಕಟ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ